ಅತ್ಯಂತ ಲಿಕ್ಕರ್ ರೇಟ್ ಜಾಸ್ತಿ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ. ಕಳೆದ ಬಾರಿ ಈ ಬಾರಿ 50 ರೂಪಾಯಿ ಇದ್ದಿದ್ದು ಇವತ್ತು 220 ರೂಪಾಯಿ ಆಗಿದೆ. ಓಸಿ 220 ಆಗಿದೆ. ಅಲ್ಲ ದುಬಾರಿ ನಿಮ್ಗೇನ ತೊಂದರೆ ಆಗಿದೆಯಾ? ನಿಮ್ಗೇನ ತೊಂದರೆ ಆಗಿದೆಯಾ ದುಬಾರಿ ಆಗಿ? ನನಗೆ ತೊಂದರೆ ಆಗಲ್ರಿ, ನಾವೆಲ್ಲ ಕುಡಿತೀವಿ. ಕೂಲಿ ಮಾಡೋ ಜನ ತೊಂದರೆ ಆಯ್ತಾ ಅಂತ ಕೇಳಿ. ಮನೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕಿಲ್ಲ. ನಮ್ಮ ಇವ್ರು ಉಪಾಧ್ಯಕ್ಷರು ಮಾತಾಡಿದ್ರು, ಪಾಪ ಅವೇ ಬಂದು ಪಾಪ ಮಾಡ್ಬೇಕಾ ಕೆಲಸವ ತಿಳಿತಾ. ಅದರಿಂದ ಅದನ್ನು ಯೋಚನೆ ಮಾಡ್ಬೇಕಲ್ಲ. ನಾವೊಬ್ಬರೇ ಅಲ್ಲ, ಎಲ್ಲರೂ ಯೋಚನೆ ಮಾಡ್ಬೇಕು. ನಮ್ಮನ್ನ ಅವ್ರು ಓಟ್ ಹಾಕಿಲ್ವ? ನಮ್ಗೆ ಅವರು ಓಟ್ ಹಾಕಿರ್ಕೊಂಡ್ರಿ, ಎಲ್ಲಾ ವರ್ಗದ ಓಟ್ ಹಾಕಿದ್ದಾರೆ. ಬಗ್ಗೆ ನಾವು ಚಿಂತೆ ಮಾಡ್ಬೇಕಲ್ಲ. ಆ ಬಡವರು ನಿಮ್ಗೇನೆ ನಮಗೆ ಓಟ್ ಜಾಸ್ತಿ ಹಾಕಿದಕ್ಕೆ ಸರ್ಕಾರ ರಾಮ ಕೇಳು. ಇರ್ಲಿ, ಯಾರ್ದೋ ತಲೆ ಹೊಡೆದ್ಬಿಟ್ಟು ಇನ್ನೊಬ್ರಿಗೆ ಕೊಡೋದ್ರ ಅರ್ಥವಿಲ್ಲ. ಯಾರು ತಲೆ 50 ರೂಪಾಯಿ 220 ಮಾಡಿದ್ರಿ. ಸಂಬಂಧ ಇಲ್ಲ. ಅದು ರೇಟ್ ಜಾಸ್ತಿ ಆದ್ರೆ ಏನೋ, ರೇಟ್ ಕಮ್ಮಿ ಮಾತು ವಾಪಸ್ ತಗೋಬೇಕು. ಅವ್ರು ಮಾತಾಡಿದ್ ಸರಿ ಇದೆ. ಆ ರೇಟ್ಗೆ ನಿನಗೆ ಸಂಬಂಧ ಇಲ್ಲ. ನೀನ್ ಯಾಕೆ ಕೇಳ್ತೀರ ಅದನ್ನ? ಮತ್ತೆ ನೀ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಿನಗೆ ಯಾಕೆ ನೀನ್ ಮಾಡ್ಬೇಕಲ್ಲ ಮರ, ನಾನ್ ಮಾಡಕತ್ತೀನಿ. ಈಗ ಮಾತಾಡಿದ್ರು ನಾವು ಬಡವರ ಮಂಡನೆ ಮಾಡಿದ್ದು 75% ಎಕ್ಸೈಸ್ ಟ್ಯಾಕ್ಸ್ ಬಡವರಿಂದ ವಸೂಲಾಕತ್ತೆ. ಮತ್ತೆ ನೀವು ಹೆಚ್ಚಿಗೆ ಮಾಡೋದ್ರಿಂದ ಯಾಕೆ ತೊಂದರೆ ಆಗತ್ತೆ? ಇಲ್ಲ, ನಾನು ಹೇಳಕತ್ತಿದ್ದು ದೊಡ್ಡನಗೌಡರಿಗೆ ಭಾರ ಆಗಲ್ಲ ಅಂತ ಹೇಳಿದೆ ನಾನು. ಅವ್ರ ಮತದಾರರೇ ಬಡವರು ಅಲ್ಲ, ಅವ್ರು ಕೇಳಿದ್ರೆ ನಿಮಗ್ ಭಾರ ಜನ ನೀನು ಚಿಂತೆ ಮಾಡ್ಬೇಕು. ಪಾಪ ನಿಮ್ಮ ಮಂತ್ರಿಯಾಗಿ ಮಾತಾಡಕ್ ಬರಲ್ಲ ಅಂತ ನಾನು ಹೇಳಕತ್ತೀನಿ ಅಷ್ಟ. ಇಲ್ಲ, ನಿನಗ್ ಭಾರ ಆಗೈತೇನೋ ಹೇಳ್ರಿ ಅಂತ ಹೇಳಿದೆ ನಾನು ದೊಡ್ಡನಗೌಡರಿಗೆ. ಈಗ ಏನ್ ಹೇಳ್ತಾ ಇದ್ದಾರೆ, ಸಾಮಾಜಿಕ ಕಳಕಳಿಯನ್ನು ಬೇಕಾಗ್ತದೆ. ಎಲ್ಲ ವರ್ಗದವರು ಸಮಾನವನ್ನು ನೋಡ್ಬೇಕು. 50 ರೂಪಾಯಿ 220 ರೂಪಾಯಿ ಮಾಡಿ ನೀವು 34 ರೂಪಾಯಿ ಅಕ್ಕಿ ಕೊಟ್ರೆ ಏನ್ ಸಾಧನೆ? ವಾಟ್ ಇಸ್ ಅನ್ ಅಚೀವ್ಮೆಂಟ್ಸ್? ಒಬ್ಬನ ತಲೆ ಹೊಡೆದು ಇನ್ನೊಬ್ಬನ ಸಾಕಾದ್ರೆ ಅರ್ಥವಿಲ್ಲ. ಅವನೂ ಬದುಕಬೇಕು, ನಿಮ್ಗೆ ತಾಕಾದ್ರೆ ಇವನು ಬಗ್ಸಿ. ಯಾವೊಬ್ಬರು ತಲೆ ಹೊಡೆದು ಬಗ್ಸಕ್ ಹೋಗ್ಬೇಡಿ. ಇದು ಒಳ್ಳೆ ಸ್ಕೀಮ್ ಅಲ್ಲ ಅಂತ ನನ್ನ ಸಲಹೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.